ಸ್ನೇಹಿತರೆ, ನೀವು ಆಲ್ರೆಡಿ ತಮ್ಮಲ್ಲಿ ನೋಡ್ಕೊಂಡೇ ಬಂದಿರ್ತೀರ. ಇವ್ರು ನೋಡ್ಕೊಡಿ, ಗಂಡ ಬಿಟ್ಟಿರ್ತಕ್ಕಂಥ ತನು ಅವರು ನಮಗೆ ತಮ್ಮ ಮಾಹಿತಿನ ಕಳಿಸಿದ್ದಾರೆ. ಇವರ ಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಸರು ತನು ಅಂತ. ಇವರ ವಯ ನೋಡೋದಾದರೆ 35 ವರ್ಷ, ವಿವಾಹ ಆಗಿ 7 ವರ್ಷ ಆಗಿದೆ. ಆದರೆ ಪ್ರಾಬ್ಲಮ್ ಬಂದ್ಬಿಟ್ಟು ಇವರ ಒಂದು ಹಸ್ಬೆಂಡು ಕುಡುಕಾಗಿರ್ತಾರೆ. ಆ ಒಂದು ಸಮಸ್ಯೆಯಿಂದ ಇವಾಗ ಬೇರೆ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿ ನೋಡೋದಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಇದ್ದಾರೆ. ಮೇಕಪ್ ಮಾಡಿಕೊಂಡ್ರೆ ಎಲ್ಲನೂ ಕೂಡ ಕವರ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ತುಂಡು ಮುಖ ಆ್ಯಂಡ್ ಒಳ್ಳೆಯ ಸ್ಲಿಮ್ ಆಗಿರ್ತಕ್ಕಂಥ ಶರೀರ ಈ ಒಂದು ತನ್ನವ್ರದ್ದು ಆಗಿರುತ್ತೆ. ಅವರ ಫೋಟೋ ಕೂಡ ತೋರಿಸ್ತಿದ್ದೀನಿ. ಮಾಹಿತಿ ಹೆಚ್ಚಿಗೆ ನೋಡೋದಾದರೆ, ನನಗೆ ಒಟ್ಟು 6 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಆದರೆ ಅದನ್ನು ಅನುಭವಿಸೋಕ್ಕೆ ನನಗೆ ಆಗ್ತಾಯಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಸೊ ಹೆಂಗೆ ಅನುಭವಿಸೋಕ್ಕಾಗ್ತಿಲ್ಲ ಅಂತಂದರೆ ಈ ರೀತಿಯಲ್ಲಿದೆ ನೋಡಿ ಸ್ನೇಹಿತರೆ. ನನ್ನ ಆಸೆಗಳನ್ನು ಈಡೇರಿಸಬಲ್ಲಂತಹ ಒಬ್ಬ ಹುಡುಗ ನೀವಾಗಿರಬೇಕು. ಜೊತೆಗೆ ದಿನಾಲೂ ನಾನು ನಿಮಗೆ ದುಡ್ಡು ಕೊಡ್ತೀನಿ, ಖರ್ಚಿಗೆ ಇಷ್ಟು ಅಂತ 5,000ದಿಂದ 6,000 ರೂಪಾಯಿ ದಿನಾಲೂ ಖರ್ಚಿಗೆ ನಿಮಗೆ ದುಡ್ಡು ಕೊಡ್ತೀನಿ. ನನ್ನ ಜೊತೆನೇ ಇರಬೇಕು ನೀವು. ನನಗಿದು ಬೇಕು ಅಂದಾಗ ಇದು ಕೊಡಿಸ್ಬೇಕು. ನನ್ನ ದುಡ್ಡಲ್ಲೇ ಕೊಡಿಸಿ ಸಾಕು. ಬಟ್ ನನ್ನ ಜೊತೆ ಒಂದು ಬಾಡಿಗಾರ್ಡ್ ಥರ, ಸ್ನೇಹದ ತರಹ ಒಂದು ಸಂಬಂಧ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಆದರೆ ನನಗೆ ದುಡ್ಡು ತಗೊಂಡು ಮೋಸ ಮಾಡಬಾರ್ದು ಅಂತ ಇವರು ಹೇಳಿರೋದು ಸ್ನೇಹಿತರೆ. ಜಾಸ್ತಿ ಶಕ್ತಿ ಇರಬೇಕು ನಿಮ್ಮಲ್ಲಿ, ನನ್ನನ್ನು ಮಾಡಬಲ್ಲಷ್ಟು ಶಕ್ತಿ, ನನ್ನ ಕಾಮದ ದಾಹ ತೀರಿಸುವಷ್ಟು ಶಕ್ತಿ ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳಿದ್ದಾರೆ. ಉದ್ಯೋಗ ಇಲ್ಲ ಅಂದರೂ ನನಗೆ ಓಕೆ, ನನಗೇನು ಅಭ್ಯಂತರ ಇಲ್ಲ ಅಂತ ಇದು ಹೇಳಿರೋದು ಇವರು. ಸೊ ಇಷ್ಟೆಲ್ಲ ಮಾಹಿತಿ ನೋಡ್ಕೊಂಡಿದ್ದೀರಾ. ನಿಮಗೆ ಇವರು ಇಷ್ಟ ಆಗಿದ್ದರೆ ನಿಮ್ಮ ಡೀಟೇಲ್ಸ್ಗಳನ್ನು ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿ. ಅಬೌಟ್ ಸೆಕ್ಷನಲ್ಲಿ ಜಿಮೇಲ್ ಐಡಿ ಕೊಟ್ಟಿದ್ದೇನೆ, ನಾವು ಡೈರೆಕ್ಟಾಗಿ ಅವ್ರಿಗೆ ಫಾರ್ವರ್ಡ್ ಮಾಡ್ತೇವೆ. ಗೈಸ್, ಇದು ನೋಡ್ಕೊಡಿ, ಒಂದು ಬೆಂಜ್ ಕಾರ್ ಬಂದಿರತಕ್ಕಂಥದ್ದು ಹೊಸದಾಗಿದೆ, ನ್ಯೂ ಮಾಡೆಲ್. ಅವ್ರಿಗೆ 6 ಲಕ್ಷ ರೂಪಾಯಿ ಏನು ಆಸ್ತಿ ಇದೆ ಪ್ರಸ್ತುತ, ಅದರಲ್ಲಿ ಈ ಒಂದು ಕಾರ್ ಸಹ ಇದೆ ಅಂತ ನಮಗೆ ತಿಳಿಸಿದ್ದಾರೆ. ಇದರ ಫ್ಯೂಚರ್ಸ್ ಏನೇನಿದೆ, ಹೆಂಗಿರ್ಬೋದು ಅಂತ ಸುಮ್ಮನೆ ಒಂದು ಸಲ ನೋಡ್ಕೊಂಬರೋಣ. ಸೊ ಒಂದು ಬೆಂಜ್ ಕಾರ್, ಈಕ್ವಲ್ ಇಂಡಿಯನ್ ರಿವ್ಯೂ, 7 ಸೀಟೆಡ್ EV ಅಂತ ಹೇಳಿದ್ದಾರೆ ಸ್ನೇಹಿತರೆ. 7 ಸೀಟರ್ಸ್ನ ಈ ಒಂದು ಬೆಂಜ್ ಕಾರಲ್ಲಿ ಪ್ರಸ್ತುತ AC ಅವೈಲಬಿಲಿಟಿ ಇರ್ತಕ್ಕಂಥದ್ದು. ಇವನ್ ಥೋಟ್ ಇಟ್ ಈಸ್ ಡಿಸೈನ್ಡ್ ಆ್ಯಸ್ ಎ ಫ್ಯಾಮಿಲಿ EV ಆ್ಯಂಡ್ ದ ಫಾಸ್ಟ್ ರಿಫಂಡ್ ಆ್ಯಂಡ್ ಫನ್ ಟು ಡ್ರೈವ್ ಅಂತ ಹೇಳಿರ್ತಕ್ಕಂಥದ್ದು. ಫನ್ ಮಾಡಿಕೊಂಡು ಇದ್ರ ಜೊತೆ ನೀವು ಆಟ ಆಡಿಕೊಂಡು ಕೂಡ ಲಾಂಗ್ ಡ್ರೈವ್ ಮಾಡ್ಬೋದು, ಏನೇನೂ ಕೂಡ ಸಮಸ್ಯೆ ಕೂಡ ಆಗಲ್ಲ ಅಂತ ಖುದ್ದಾಗಿ ಈ ಒಂದು ಅವರೇ ತಿಳಿಸಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಒಳ್ಳೆಯ ಒಂದು ಬೆಂಜ್ ಕಾರ್ ಅಂತಕ್ಕೆ ಹೇಳ್ಬೋದು. ವೆರಿ ಎಕ್ಸ್ಪೆನ್ಸಿವ್ ಇದರ ರೇಟ್ ಕೂಡ ಹೇಳಿದ್ದಾರೆ. ಆ್ಯಂಡ್ ಇದರ ಇನ್ನಷ್ಟು ಪಾರ್ಟ್ಸ್ಗಳು ನೋಡೋದಾದರೆ, ಪ್ರಸ್ತುತ ಇದು ಫ್ರಂಟ್ ಮುಂದಿನ ಭಾಗದ್ದು, ಆ್ಯಂಡ್ ಇದು ಒಳಗಡೆ ಇರ್ತಕ್ಕಂಥ ಸೀಟರ್ಸ್, ಒಂದು ಡ್ರೈವಿಂಗ್ ಸೀಟ್, ಮತ್ತು ಈ ಕಡೆ ಏನು ನೋಡ್ತಿದ್ದೀವಿ ಅದು ಬಂದುಬಿಟ್ಟು ನೀವು ಕೂತ್ಕೊಳ್ಳೋದು, ಜೊತೆಗೆ ಅವರು ಕೂಡ ನಿಮ್ಮ ಜೊತೆ ಕೂತ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸ್ಪೇಸ್ ಅಂತಲೇ ಹೇಳ್ಬೋದು. ಸೊ ಮಾಡಲಲ್ಲಿ ಚೆನ್ನಾಗಿದೆ ಈ ಒಂದು ಬೆಂಚು. ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಡೀಸೆಲ್ ಹಾಕ್ಬಿಟ್ಟು ಎಷ್ಟೊಂದು ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ವೆರಿ ಎಕ್ಸ್ಪೆನ್ಸಿವ್, 5 to 10 ಲ್ಯಾಕ್ ಅಬೋವ್ ಇರ್ಬೋದು ಈ ಒಂದು ಕಾರಿನ, ಬೆಂಜ್ ಕಾರಿನ ರೇಟ್ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ, ಚೆನ್ನಾಗೇ ಇದೆ, ಆಸಮ್ ಆಗಿದೆ. ವಿತ್ ಕಲರಿಂಗಲ್ಲೂ ಕೂಡ, ಲುಕ್ನಲ್ಲೂ ಕೂಡ ವೆರಿ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಇದೆ. ಸೊ ಇವಾಗ ಅವರು ಡೀಟೇಲ್ಸ್ ಎಲ್ಲ ನೋಡ್ಕೊಂಡಿದ್ದೀರಾ. ಅವರು ನಿಮಗೆ ಇಷ್ಟ ಆಗಿದ್ದರೆ, ಅವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದರೆ, ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಜಿಮೇಲ್ ಐಡಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ. ನಮಸ್ತೆ, ಬಾಯ್.